ಈ ರೀತಿಯಾಗಿ ಎಲ್ಲ ಗ್ರಹಗಳು, ನವಗ್ರಹಗಳು ಯಾವ ನಕ್ಷತ್ರದ ಹತ್ತಿರ ಅಥವಾ ಯಾವ ಡಿಗ್ರಿಯಲ್ಲಿ ಇದೆ, ಭೂಮಿಯಿಂದ ಯಾವ ಡಿಗ್ರಿಯಲ್ಲಿ ಆ ಗ್ರಹಗಳೆಲ್ಲ ಸಂಚಾರವನ್ನು ಮಾಡ್ತಾ ಇದ್ದಾವೆ ಅಂತ ಹೇಳಿ ನೋಡಿ ಅದನ್ನ ಆ ರಾಶಿ ಚಕ್ರದಲ್ಲಿ ಬರೆಯಲ್ಪಡುತ್ತದೆ. ಈ ರೀತಿಯಾಗಿದೆ ರಾಶಿ ಚಕ್ರಗಳು. ಇದು ಯಾಕೆ ನಾವು ಇಷ್ಟೊಂದು ವಿಶದವಾಗಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕೆಲವರಿಗೆ ಈ ರಾಶಿ ಚಕ್ರ ಅಥವಾ ಜನ್ಮ ಕುಂಡಲಿಯ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ. ಅಂದ್ರೆ ನಾವು ಜನ್ಮ ಕುಂಡಲಿಯನ್ನು ಬರೀತೀವೋ ಅದಕ್ಕೂ ಆಕಾಶದಲ್ಲಿರತಕ್ಕಂತಹ ಆಕಾಶಕಾಯಗಳಿಗೂ ಸಂಬಂಧ ಇಲ್ಲ ಅಂತ ಹೇಳುವಂತಹ ಒಂದು ತಪ್ಪು ಕಲ್ಪನೆ. ಆ ಗ್ರಹಗಳು ಅಲ್ಲಿ ಹೋಗ್ತವೆ ಇಲ್ಲಿ ಹೋಗ್ತವೆ ಅಂತ ಹೇಳಿ ಏನೇನೋ ಹೇಳ್ತಾರೆ. ಆದ್ರೆ ಅದಲ್ಲ, ಅದು ಬೇರೆ. ಇಲ್ಲಿ ನಾವು ಏನು ಜನ್ಮ ಕುಂಡಲಿಯನ್ನು ನೋಡುತ್ತೇವೋ ಅದುವೇ ಆಕಾಶದಲ್ಲಿರತಕ್ಕಂತಹ ಆಕಾಶಕಾಯಗಳು ಆಗಿರುತ್ತವೆ. ಆಕಾಶದಲ್ಲಿರತಕ್ಕಂತಹ ಎಲ್ಲ ಗ್ರಹಗಳು ಜನ್ಮ ಕುಂಡಲಿಯಲ್ಲಿ ಅದೇ ತರ ಇರುತ್ತದೆ. ಮತ್ತೆ ಅಲ್ಲದೆ ಜನ್ಮ ಕುಂಡಲಿಯನ್ನೇ ಇಟ್ಕೊಂಡು ಸಂಪೂರ್ಣ ಮಗು ಹುಟ್ಟಿದ ಮೇಲೆ ಭವಿಷ್ಯದಲ್ಲಿ ಆ ಮಗು ಏನೆಲ್ಲ ಮಾಡಬಹುದು ಅಥವಾ ಆ ಮಗುವಿನ ಭವಿಷ್ಯ ಎಂಬುದು ಏನಿದೆ, ಆ ಮಗುವಿನ ಗುಣಲಕ್ಷಣಗಳು, ಹಾಗೆ ಆ ಮಗುವಿನ ಸ್ವಭಾವ ಎಲ್ಲವನ್ನೂ ಕೂಡ ಒಂದು ಜನ್ಮ ಜಾತಕದಿಂದ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಆ ಮಗುವನ್ನ ಒಂದು ಉತ್ತಮ ರೀತಿಯಾದಂತಹ ವ್ಯಕ್ತಿಯಾಗಿ ರೂಪಿಸಲಿಕ್ಕೆ, ಒಂದು ಉತ್ತಮವಾದಂತಹ ವ್ಯಕ್ತಿಯಾಗಿ ರೂಪಿಸಲಿಕ್ಕೆ ಆ ಜನ್ಮ ಜಾತಕ ಅನುಕೂಲವನ್ನು ಮಾಡಿಕೊಡುತ್ತೆ. ಕೆಲವು ಸಮಯದಲ್ಲಿ ಆ ಮಗುವಲ್ಲಿರತಕ್ಕಂತಹ ಕ್ವಾಲಿಟಿ ಏನು, ಆ ಮಗುವ ಅಂತರಂಗದಲ್ಲಿ ಇದೆ, ಅಂದ್ರೆ ಆ ಮಗುವಿಗೆ ಏನು ಕೆಪಾಸಿಟಿ ಇದೆ, ಮಗುವಿನಲ್ಲಿರತಕ್ಕಂತಹ ಕಲೆಗಳು ಏನು, ಇವುಗಳನ್ನ ಕೆಲವು ತಂದೆ ತಾಯಿಯಂದಿರು ಗುರುತಿಸಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಅವರಿಗೆ ಯಾವ ರೀತಿಯಾದಂತಹ ಒಂದು ಕಲಿಕೆಯನ್ನು ಮಾಡಿದ್ರೆ ಆ ಮಕ್ಕಳು ಮುಂದೆ ಒಳ್ಳೆಯದಾದಂತಹ ಒಂದು ಮಟ್ಟಕ್ಕೆ ಬೆಳೆಯುತ್ತಾರೆ ಎಂಬುದನ್ನ ತಿಳಿಲಿಕ್ಕೆ ಅಷ್ಟು ಸುಲಭ ಇಲ್ಲ. ಈ ಕಾಲದಲ್ಲಿ ತುಂಬಾ ಕಷ್ಟ ಆಗಿದೆ. ಆದ್ರೆ ಅದನ್ನು ಮೊದಲೇ ತಿಳ್ಕೊಂಡ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ವಿದ್ಯಾಭ್ಯಾಸವನ್ನ, ಯಾವುದೇ ರೀತಿಯಾದಂತಹ ವಿದ್ಯಾಭ್ಯಾಸ ಆಗ್ಬೋದಮ್ಮ. ಇವಾಗ ಲೌಕಿಕವಾಗಿರತಕ್ಕಂತಹ ವಿದ್ಯಾಭ್ಯಾಸದ ಜೊತೆಗೆ ಕಲೆಗಳಲ್ಲೂ, ಸ್ಪೋರ್ಟ್ಸ್ ಅಲ್ಲೂ, ಜೊತೆಗೆ ಬೇರೆ ಬೇರೆ ಚಿತ್ರಕಲೆ, ಹಾಡುಗಾರಿಕೆ, ಇಂತಹ ಹಲವು ಕಲೆಗಳಲ್ಲೂ ಅಥವಾ ಬೇರೆ ರೀತಿಯಾದಂತಹ ವಿಷಯಗಳಲ್ಲಿ ಅವರಿಗೆ ಆಸಕ್ತಿ ಇದೆಯಾ ಅಂತೇಳಿ ಮೊದಲೇ ತಿಳ್ಕೊಂಡು ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಕಲಿಕೆಯನ್ನು ಅವರಿಗೆ ಕೊಟ್ಟರೆ ಅವರು ಅದನ್ನ ಕಲಿತುಕೊಳ್ತಾರೆ. ಕೆಲವು ಮಕ್ಕಳು ಹುಟ್ಟಿದ ತಕ್ಷಣ ಮಕ್ಕಳು ಡಾಕ್ಟರ್ ಆಗ್ಬೇಕು,